ಅದೇ ಅಣ್ಣ ಒಂದು ಫಸ್ಟ್ ಡೇ ಏನು ಕಾಂಟ್ರವರ್ಸಿ ಆಗಿತ್ತು, ನೆಕ್ಸ್ಟ್ ಡೇ ಬಂದು ನಂದೇನು ಕ್ಲಾರಿಟಿ ಅದು ನಾನು ಕೊಟ್ಟಿದ್ದೀನಿ. ಪದೇ ಪದೇ ಬಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಅದನ್ನು ಕೆಡಿಸ್ಕೊಂಡು ಬೇರೆ ರೀತಿ ಮಾತಾಡಿ ಬೇರೆಯವ್ರ ಬಗ್ಗೆ ಚೀಪಾಗಿ ಮಾತಾಡಿ ಅದೆಲ್ಲ ನನ್ನ ಒಂದು ಕ್ಯಾರೆಕ್ಟರ್ ಅಲ್ವೇ ಅಲ್ಲ. ಇಲ್ಲಿ ನನ್ನ ವಿಚಾರ ಏನಿದೆ, ನಾನು ಮಾಡಿಸಿದ್ದೀನಿ, ನಾನು ಕರೆಸಿದೆ ಜಾಗಕ್ಕೆ, ನಾನೇ ಓಡ್ಸೋಕ್ಕೆ ಪ್ರಯತ್ನ ಬಿದ್ದಿದ್ದು ಮತ್ತೊಂದು ಎಲ್ಲ. ಆ ಜಾಗಕ್ಕೆ ಹೋದಾಗ ಇಬ್ಬರೇ ನಂಗೆ ಪರಿಚಯ ಇದ್ದಿದ್ದು. ಅದೇನಿದೆ ಪ್ರತಿಯೊಂದು ಸ್ಟೇಟ್ಮೆಂಟ್ಸು ನಾನು ಸ್ಟೇಷನ್ಗೆ ಬಂದಿದ್ದೀನಿ. ಅಂದರೆ ಒಂದು ನೋಟಿಸ್ ಕೊಟ್ಟಿದ್ದರು, ಕರೆದ್ರು, ಅದಕ್ಕೆ ನಾನು ರೆಸ್ಪೆಕ್ಟ್ ಮಾಡಿ ಇಲ್ಲಿ ಬಂದು ನಾನು ಅದನ್ನು ಮಾತಾಡಿದ್ದೀನಿ. ಅದೇ ಅಣ್ಣ, ಏನೇ ಆಗಿದ್ರು ಇವಾಗ ಯಾಕಂದರೆ ಇವಾಗ ಇದಕ್ಕಿಂತ ಮುಂಚೆ ಬಿಫೋರ್ ನೋಟಿಸ್ ಬರೋಕ್ಕಿಂತ ಮುಂಚೆ ನಾವೇನೇ ಮಾತಾಡಿದ್ರು ಅದಕ್ಕೆ ನಮಗೆ ಸಂಬಂಧ ಇರ್ತಾ ಇಲ್ಲ. ಇವತ್ತು ಪೊಲೀಸರು ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತಿರೋದಕ್ಕೋಸ್ಕರ ಸ್ಟೇಷನ್ ಮುಂದೆನೇ ಬಂದು ನಿಂತ್ಕೊಂಡು ಪ್ರತಿಯೊಂದು ನಾವು ಹೇಳಿದೆ. ನಾನಾಗಲಿ, ಪ್ರಮೋದಣ್ಣ, ಮಹೇಶ್ ಅಣ್ಣ, ಪ್ರತಿಯೊಬ್ಬರು ಹೇಳಿದ್ದಾರೆ. ಅದಕ್ಕೋಸ್ಕರ ಸಾಬ್ರಿ ನೋಡ್ಕೊಳ್ತಾರೆ. ಈಗ ವಿಚಾರಣೆಗೆಲ್ಲ ಸಾಕಷ್ಟು ಇದ್ದೀರಾ? ಖಂಡಿತ ತಪ್ಪು ಮಾಡಿದ್ರೆ ಅಣ್ಣ ತಲೆ ತಗ್ಗಿಸ್ತೀವಿ, ಖಂಡಿತ ಅಲ್ವಾ. ಅದಕ್ಕೋಸ್ಕರ ಕರೆದಿದ್ದಾರೆ, ರೆಸ್ಪೆಕ್ಟ್ ಕೊಟ್ಟು ಬಂದಿದ್ದೀವಿ ಅಣ್ಣ. ಇದೇ ಪ್ರತಿ ಸರಿ ನೀವೆಲ್ರಿಗೂ ಹೋಗಿ ಮೈಕ್ ಹಿಡಿದಾಗ ಅದನ್ನೇ ಹೇಳೋದು, ಅದೇ ರಿಪೀಟೆಡ್ ಕ್ವೆಶ್ಚನ್ಸು, ತಿರ್ಗಿ ಅದೇ ಮಾತುಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಬಗ್ಗೆ ಎಷ್ಟೇ ಮಾತಾಡಿದ್ರು ಡಿಸ್ಟರ್ಬ್ ಆಗ್ತಾನೆ ಇರ್ತೀವಿ. ನಮ್ಮ ಒಂದು ಏನಂತಾರೆ, ನಮ್ಮ ಯೋಚನೆಗಳೇ ಸಾವಿರ ಇರುತ್ತೆ. ತಿರ್ಗಿ ಅದನ್ನೇ ನೀವು ಕೇಳಿದಾಗ ತಿರ್ಗಿ ಅದೇ ರಿಪೀಟ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ಅಣ್ಣ, ಒಂದು ನಿಮಿಷ ಹೇಳಿ. ಯಾಕಂದರೆ ನಿಮ್ಮೆಲ್ಲರಿಗೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ಲ ಮೀಡಿಯಾಗೂ ರೆಸ್ಪೆಕ್ಟ್ ಮಾಡಿ. ಯಾಕಂದರೆ ನಿಮ್ಮಿಂದನೇ ಇವತ್ತು ನಾನು ಇಲ್ಲಿ ಗಂಟ ಬಂದಿರೋದು, ಜನರ ಪ್ರೀತಿಗೋಸ್ಕರ ನಾನು ಇಲ್ಲಿ ಗಂಟ ಬಂದಿರೋದು. ಅದಕ್ಕೆ ನಾನು ನಿಮ್ಗೆ ಯಾವತ್ತಿಗೂ ರೆಸ್ಪೆಕ್ಟ್ ಮಾಡ್ತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಫಸ್ಟ್ ಡೇನೇ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಏನಾಗಿದೆ ಏನು ಮತ್ತೊಂದೆಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ತಿರ್ಗಿ ಅದನ್ನು ರಿಪೀಟ್ ಮಾಡಿದ್ರೆ ತಿರ್ಗಿ ಅದನ್ನೇ ಕೆದಕ್ತಾ ಇರುತ್ತೆ ಅಷ್ಟೇ. ನಾವಿಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬಂದಿರೋದು ಅಣ್ಣ. ನಾನು ಒಬ್ಬ ಕಲಾವಿದ ಮನೆಯಿಂದ ಬಂದಿರೋದು. ನಮ್ಮ ತಂದೆ ದೊಡ್ಡ ಕಲಾವಿದರು. ನಾವಿಲ್ಲಿ ಧಮ್ಕಿ ಹಾಕೋಕ್ಕೆ, ರೌಡಿಸಮ್ ಮಾಡೋಕ್ಕೆ, ಇನ್ನೊಬ್ರು ಸುಪಾರಿ ಕೊಡೋಕ್ಕೆ ಬಂದಿಲ್ಲ ಇಲ್ಲಿ. ಯಾಕಂದರೆ ಅವತ್ತಿಂದ ಇವತ್ತವರೆಗೂ ರಕ್ಷಕಲ್ಲಿ ಇದು ಬಂದೇ ಇರಲಿಲ್ಲ, ಒಂದು ಬ್ಲ್ಯಾಕ್ ಮಾರ್ಕು. ಇವತ್ತು ರಕ್ಷಕ್ ಮಾಡಿಸ್ದ, ರಕ್ಷಕ್ಕೆ ಕರೆಸಿದ್ದು, ರಕ್ಷಕ್ಕೆ ಓಡ್ಸೋಕ್ಕೆ ಟ್ರೈ ಮಾಡಿದ್ದೆಲ್ಲ ಬರ್ತಿದೆಯಲ್ಲ. ಅದಕ್ಕೋಸ್ಕರ ಒಂದು ನಿಮಿಷ ಮಹೇಶ್ ಅಣ್ಣ ಬಂದ್ಬಿಟ್ಟು ಇವರೇನೆ, ನೀವು ಹೇಳಿದ್ರಂತೆ ನಾವು ಯಾರನ್ನೂ ಕರೆದೇ ಇಲ್ಲ, ನಾವು ಯಾರನ್ನೂ ಮಾತಾಡಿಸ್ಲಿ, ಅಂದರೆ ಜಾಗಕ್ಕೆ ನಾವು ಯಾರು ಇನ್ವೈಟ್ ಮಾಡಿಲ್ಲ ಅಂತ ಕರೆದಿದ್ದೆ ಇವರು ನಮ್ಮನ್ನ. ಅದಕ್ಕೋಸ್ಕರ ನಾವು ಹೋಗಿದ್ದು. ಪ್ರತಿ ವರ್ಷವೂ ನಾವು ಆ ಜಾಗಕ್ಕೆ ಹೋಗ್ತೀವಿ. ನಾನು ಪ್ರಮೋದಣ್ಣ ಇಬ್ಬರು ಪ್ರತಿ ವರ್ಷವೂ ಹೋಗ್ತೀವಿ. ಹೋದ ವರ್ಷವೂ ಹೋಗಿದ್ವಿ, ಹೋದ ವರ್ಷವೂ, ಈ ವರ್ಷವೂ ಅದೇ ರೀತಿ ಹೋಗಿದ್ವಿ. ಅಲ್ಲಿ ಪ್ರಥಮಣ್ಣ ಆಗಿರ್ಬೋದು, ಯಶಸ್ವಿನಿ ಅಕ್ಕ ಆಗಿರ್ಬೋದು, ದಾಸಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಬಂದಿದ್ದರು. ಅದು ಬಿಟ್ಟು ಯಾರು ಎಕ್ಸ್ಟ್ರಾ ಬಂದಿದ್ರು ಮತ್ತೊಬ್ಬರು, ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ನಮಗೆ ಗೊತ್ತಿದ್ದಿದ್ದೆ ಅಲ್ಲಿ 3 ಜನ, ಪ್ರಥಮಣ್ಣ, ಯಶಸ್ವಿನಿ ಅಕ್ಕ, ದಾಸಣ್ಣ ಅಷ್ಟೇ. ನಾವು ಮಾತಾಡ್ಸಿದ್ವಿ, ಆಚೆ ಬಂದ್ವಿ ಊಟಕ್ಕೆ ಮುಗಿಸ್ಕೊಂಡು.